ನಿಮ್ಮ ಮಕ್ಕಳು ಯಾರ್ಯಾರು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೀರೋ ಅಥವಾ ಯಾರು ನಮ್ಮ ಮಕ್ಕಳನ್ನ ನನ್ನ ಮಾತು ಕೇಳೋದಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ ಅವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ. ಈಗಿನ ಕಾಲದ ಮಕ್ಕಳು ಸರಿಯಾಗಿ ಹೇಳಬೇಕು ಅಂದರೆ ಏನು ಹೇಳಿದ್ರೆ ನಾನು ಮಾಡಲ್ಲ, ಮೊಬೈಲ್ ಯೂಸ್ ಮಾಡಬೇಡ ನಾನು ಮಾಡ್ತೀನಿ, ಬೇಗ ಬರ ಓದ್ಕೊಡಲ್ಲ. ಆ ಒಂದು ಕ್ಷಣದಲ್ಲಿ ಅವನು ಪೇರೆಂಟ್ ಆಗಿಬಿಡ್ತಾನೆ. ಅದೇ ಅವನ ಗ್ರ್ಯಾಜುಯೇಟ್ ಟ್ರೈನಿನ ಚೈಲ್ಡ್ ಟ್ರೀಟ್ ಮಾಡ್ತಾನೆ. ನೋಡಿ, ಒಂದು ಕ್ಷಣದ ಕೆಳಗೆ ಅವನು ಚೈಲ್ಡ್ ಆಗಿದ್ದ. ಪೋಷಕರಲ್ಲಿ 2 ಟೈಪ್ ಪೋಷಕರಿದ್ದಾರೆ, ಪೇರೆಂಟಲ್ಲಿ 2 ಟೈಪ್ ಪೇರೆಂಟ್ಸ್ ಇದ್ದಾರೆ. ನಾನು ಹೇಳಿದ್ದೆ ಸರಿ, ತಪ್ಪು ಹುಡ್ಕೋದು, ಮೈ ವೇ ಈಸ್ ಹೈವೇ. ಪ್ರತಿಯೊಬ್ಬರಲ್ಲೂ 3 ವ್ಯಕ್ತಿಗಳಿದ್ದಾರೆ. ಕಾರ್ಪೊರೇಟಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಇದು. ಲೆಟ್ ಮಿ ಬಿ ಎ ಡೆವಿಲ್ಸ್ ಅಡ್ವೊಕೇಟ್ ಅಂತಾರೆ. ಅಂದರೆ ಏನು, ಐ ಆಮ್ ಅ ಕ್ರಿಟಿಕಲ್ ಪೇರೆಂಟ್ ಅಂತ. ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಇವತ್ತು ಏನು ಇಬ್ಬರು ಕೂತಿದ್ದೀವಿ ಅಂತ ನೀವು ನೋಡ್ತಾ ಇರ್ಬೋದು. ಕತೆ ಹೇಳೋದು ನನ್ನ ಅಭ್ಯಾಸ ಅಲ್ವಾ, ಅದನ್ನು ಹೇಳ್ಬಿಡ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಮಾಡ್ಕೊಂಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸೊ ಇವತ್ತು ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಗೆಸ್ಟ್ ಬಂದಿದ್ದಾರೆ. ಅವರ ಇಂಟ್ರೊಡಕ್ಷನ್ ಕೂಡ ನಾನು ಮಾಡಿಕೊಡ್ತೀನಿ. ಒಂದು ಕೋಣೆಯಲ್ಲಿ ಅಮ್ಮ ಮಗ ಓದ್ತಾ ಇರ್ತಾನೆ ಅಂತ ಅಂದ್ಕೊಂಡು ತಾಯಿ ಮನೆಯೊಳಗೆ ಕೋಣೆ ತೆಕ್ಕೊಂಡು ಬಾಗಿಲು ತೆಕ್ಕೊಂಡು ಒಳಗೆ ಬರ್ತಾರೆ. ಮಗ ಬುಕ್ಕು ತೆಗೆದಿರತ್ತೆ, ಆದರೆ ಅವನು ಓದ್ತಾ ಇರೋದಿಲ್ಲ. ತಕ್ಷಣ ತಾಯಿಗೆ ತುಂಬ ಕೋಪ ಬರುತ್ತೆ. ಟ್ಯೂಷನ್ ಕಳಿಸ್ತೀನಿ, ಎಲ್ಲ ಮಾಡ್ತೀನಿ, ಇದೇನಿದು ನೀನು ಓದ್ತಾ ಇಲ್ಲ, ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಅಂದಾಗ ಅವನು ನೀನು ಬರೀ ನನ್ನ ಬಗ್ಗೆ ತಪ್ಪು ಹೇಳೋದೇ ಆಯಿತು, ಕ್ರಿಟಿಸೈಸ್ ಮಾಡೋದೇ ಆಯಿತು ಅಂತ ಅವನು ವಾಪಸ್ಸು ಉತ್ತರವನ್ನು ಕೊಡ್ತಾನೆ. ತಾಯಿಗೆ ಇನ್ನೂ ಕೋಪ ಬರುತ್ತೆ. ಇದು ಒಂದು ಸೀನ್ ಆದಾಗ ಅದನ್ನೇ ತಾಯಿ ಇನ್ನೊಮ್ಮೆ ಇದೇ ಥರ ಒಂದು ಪರಿಸ್ಥಿತಿ ಬಂದಾಗ, ಯಾಕಪ್ಪ ಕಷ್ಟ ಆಗ್ತಿದೆಯಾ, ಎಲ್ಲೋ ಆಕಾಶ ನೋಡ್ಕೊಂಡು ಕೂತಿದೆಯಲ್ಲ, ಪುಸ್ತಕ ತೆರೆದ ಹಾಗೆ ಇದೆ ಅಂದಾಗ ಮಗ ಹೇಳ್ತಾನೆ, ಯಾಕೋ ಈ ಸಬ್ಜೆಕ್ಟ್ ನಂಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಅಂದಾಗ, ಹಾಗಾದರೆ ಅಪ್ಪ ಬಂದಮೇಲೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಹೇಳಲ್ಲ ಅಂತ. ಸೊ ಫಸ್ಟ್ ಸೀನಲ್ಲಿ ಯಾಕೆ ತಾಯಿ ಹಾಗೆ ರಿಯಾಕ್ಟ್ ಮಾಡಿದ್ಲು, ಮಗ ಯಾಕೆ ಹಾಗೆ ರಿಯಾಕ್ಟ್ ಮಾಡ್ದ, ಮತ್ತು ಬೇರೆ ಅದೇ ತಾಯಿ ಅದೇ ಮಗ ಬೇರೆ ಥರ ರಿಯಾಕ್ಟ್ ಮಾಡಿದಾಗ ಕೇಳೋ ಪ್ರಶ್ನೆ ಬೇರೆ ಆದಾಗ ಉತ್ತರವೂ ಬೇರೆ ಆಯಿತು. ಇದು ಯಾಕೆ ಅಂದಾಗ ಅದೇ ಒಂದು ವಿಷಯದ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಅದು ತುಂಬ ವಿಶೇಷವಾಗಿ ನಿಮಗೆ ಕೂಲಂಕುಷವಾಗಿ ಹೇಳಲಿಕ್ಕೆ ನಮ್ಮ ಗೆಸ್ಟು, ವಿಶೇಷವಾದ ಗೆಸ್ಟ್ ಅಂತ ಹೇಳ್ಬೋದು, ಸರ್ ನೀರಜ್ ಕುಮಾರ್ ಅವರು ಇಲ್ಲಿದ್ದಾರೆ. ಸರ್ ನಮಸ್ಕಾರ. ನೀವು ನಮ್ಮ ಚಾನಲ್ಗೆ ಬಂದಿದ್ದು ನನಗೆ ತುಂಬ ಖುಷಿ. ಇವ್ರ ಬಗ್ಗೆ ಹೇಳಬೇಕಂತಂದರೆ ಅವ್ರದ್ದು ಬೇಕಾದಷ್ಟು ಅಚೀವ್ಮೆಂಟ್ಸ್ ಇದೆ. ಅದೆಲ್ಲ ಹೇಳೋದಕ್ಕಿಂತ ಮುಂಚೆ ಅವರು ನನ್ನ ಗುರುಗಳು ಅಂತ ಹೇಳಬೇಕು. ಗುರುಭ್ಯೋ ನಮಃ. ಸೊ ನಾವು ಒಂಥರ ಗುರುಗಳು ಹೌದು, ಕ್ಲಾಸ್ಮೇಟು ಹೌದು, ಫ್ರೆಂಡ್ಸು ಹೌದು, ಒಂಥರ ಮಲ್ಟಿಫೇಸೆಟೆಡ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಇವರು ಎಕ್ಸಿಕ್ಯೂಟಿವ್ ಕೋಚ್ ಮತ್ತು ಕಾರ್ಪೊರೇಟ್ ಟ್ರೈನರ್. ಅಂದರೆ ಅವರ ಟ್ರೈನಿಂಗ್ ಪ್ರೋಗ್ರಾಮ್ ನೀವು ಕೂತ್ಕೋಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪರ್ಫೆಕ್ಷನ್ ಅಂದರೆ ನೀರಜ್ ಸರ್ ಅಂದರೆ ಪರ್ಫೆಕ್ಷನ್ ಅಂದರೆ ತಪ್ಪಾಗಲಾರ್ದು. ಪರ್ಫಾರ್ಮೆನ್ಸ್ ಸ್ಟ್ರಾಟಜಿಸ್ಟ್ ಅಂದರೆ ನಾವು ಪರ್ಫಾರ್ಮ್ ಮಾಡ್ತಾ ಇರ್ತೀವಿ ಬೇಕಾದಷ್ಟು, ಪ್ರತಿದಿನ ನಮ್ಮ ಡ್ಯೂಟೀಸ್ ಇರ್ಬೋದು, ಮತ್ತೊಂದಿರ್ಬೋದು, ಅದನ್ನು ಸ್ಟ್ರಾಟಜೈಸ್ ಮಾಡ್ಕೊಳ್ಳೋದು. ಅಂದರೆ ನಾನು ಅದನ್ನು ನಿಮ್ಮ ಸಿ ವಿನಲ್ಲೇ ನಾನು ಫಸ್ಟ್ ಟೈಮ್ ನೋಡಿದ್ದು. ನನಗೆ ಆಶ್ಚರ್ಯ ಆಯಿತು. ಓಕೆ, ಈ ಥರದ್ದು ಒಂದಿದೆಯಾ, ಒಂದು ಸತಿ ಕೇಳಬೇಕು ನಿಮ್ಮನ್ನು ಅದೇನು ಅಂತ ಹೇಳಿಬಿಟ್ಟು. ಸ್ಟ್ರಾಟಜಿಸ್ಟ್ ಇವರಿಗೆ 34 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಟಾಪ್ 10 ಅಂದರೆ ಭಾರತದಲ್ಲಿ 10 ಎಕ್ಸಿಕ್ಯೂಟಿವ್ ಕೋಚಸ್ಸಲ್ಲಿ ಗುರುತಿಸ್ಕೊಂಡಿದ್ದಾರೆ. ಇದಕ್ಕೆ ಖಂಡಿತ ನೀವು ಒಂದು ಕೈ ತಟ್ಟಬೇಕು ಸ್ನೇಹಿತರೆ. ಮತ್ತು ಲೀಡರ್ಶಿಪ್ ಟರ್ಮ್ಸ್ ಅಂತ ಬಂದಾಗ ಇವರು ಲೀಡರ್ಶಿಪ್ ಕೋಚಿಂಗಲ್ಲಿ GE ಹೆಲ್ತ್ ಕೇರ್, ವಾಲ್ಮಾರ್ಟ್, ಏಕೆಂದರೆ ನಾನು ನೋಡ್ಕೊಳ್ಳದೆ ಹೇಳೋದಕ್ಕಾಗಲ್ಲ, ಅವರ ಒಂದು ಅಚೀವ್ಮೆಂಟ್ಸ್ ಅಷ್ಟು ದೊಡ್ಡದಿದೆ. ವಾಲ್ಮಾರ್ಟ್, ಗ್ಲೋಬಲ್ ಟೆಕ್, ಬಾಷ್, ಟೊಯೋಟಾ, ಶೂಸಿ, ಎಸ್ಸಿಲರ್, ಇಲ್ಲಿ ಎಲ್ಲ ಕಡೆ ಅವರು ಟಾಪ್ ಲೆವೆಲಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಸ್ ಎ ಟ್ರೈನರ್, ಆ್ಯಸ್ ಅ ಕೋಚ್, ಆ್ಯಸ್ ಅ ಗೈಡ್. ಆ್ಯಂಡ್ ಅವರು ಅಷ್ಟು ಮಾತ್ರ ಅಲ್ಲ, ಈಸ್ ಅ ವೆರಿ ಗುಡ್ ಫ್ರೆಂಡ್, ಫಿಲಾಸಫರ್, ಮೆಂಟೋರ್ ಆ್ಯಂಡ್ ಗೈಡ್ ಅಂತ ಹೇಳ್ಬೋದು. ನನಗೆ ಕೂಡ ಸುಮಾರು ಸರ್ತಿ ಅವರು ಸುಮಾರು ವಿಷಯಗಳಲ್ಲಿ ಒಂದು ಸ್ಪೆಷಲ್ ಫ್ರೆಂಡ್ ಅನ್ನೋ ಥರ ಒಂದು ಗೈಡೆನ್ಸ್ ಕೊಡ್ತಾರೆ, ಧೈರ್ಯವನ್ನು ಕೊಡ್ತಾರೆ, ಮೋಟಿವೇಶನ್ ಮಾಡ್ತಾರೆ. ಮತ್ತು ಇನ್ನೊಂದೇನೆಂದರೆ ಇವರಿಗೆ ಇದಕ್ಕೆ ಮುಂಚೆ ಅವರು ಈ ಟ್ರೈನಿಂಗ್ ಫೀಲ್ಡಲ್ಲಿ ಪೂರ್ತಿ ತೊಡಗಿಸ್ಕೊಳ್ಳೋ ಮುಂಚೆ 15 ವರ್ಷ 3M ಕಾರ್ಪಲ್ಲಿ ಒಂದು ಲೀಡ್ ಮಾಡ್ತಾಯಿದ್ರು. ಏನನ್ನ ಅಂದರೆ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಮತ್ತು ಅಲ್ಲಿ ಲಿಯಾನ್ 6 ಸಿಗ್ಮಾ ಕೋಚ್ ಆಗಿ ಕೆಲಸ ಮಾಡ್ತಾಯಿದ್ರು. ಏಷ್ಯಾ ಪೆಸಿಫಿಕ್ ಪೂರ್ತಿ, ಅಂದರೆ ಸಣ್ಣದಲ್ಲ, ಅವರದೆಲ್ಲ ದೊಡ್ಡ ಬ್ಯಾನರ್ ಅಂತಲೇ ಹೇಳಬೇಕು. ಈಗ ಸದ್ಯ ಅವರು ICF ಕೋಚಿಂಗ್ ಮಾಡ್ತಾಯಿದ್ದಾರೆ, NLP, EFT, ಬ್ಯಾಚ್ ಫ್ಲವರ್. ಸೊ ನಾವು ಪರಿಚಯ ಆಗಿದ್ದು ಆಕಾಶಿಕ್ ರೆಕಾರ್ಡ್ಸ್ ಒಂದು ಕ್ಲಾಸಲ್ಲಿ ನಾವು ಕಲ್ತಿದ್ದಕ್ಕಿಂತ ನೀರಜ್ ಕುಮಾರ್ ಅವರು ಮತ್ತು ಅವರ
ಅರ್ಧಾಂಗಿ ರೇಖಾ ನೀರಜ್ ಕುಮಾರ್ ಅವರನ್ನು ನೆನೆಸ್ಕೊಳ್ಳದೇ ಇದ್ದರೆ ತಪ್ಪಾಗತ್ತೆ. ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಅಲ್ಲಿಂದ ನಮ್ಮ ಸ್ನೇಹ ಶುರುವಾಗಿದ್ದು ಎಷ್ಟೋ ಕಡೆ ಎಷ್ಟೋ ಸಂದರ್ಭಗಳಲ್ಲಿ ಒಂಥರ ಬೆನ್ನೆಲುಬಾಗಿ ನಿಲ್ತಾರೆ ನನಗೆ. ಅಲ್ಲಿ ನಾವು ಕ್ಲಾಸ್ಮೇಟ್ಸ್ ಆಗಿ ಶುರು ಮಾಡಿದ್ದು. ಮತ್ತು EFT ಇವ್ರ ಹತ್ರ ನಾನು ಕಲ್ತ್ಕೊಂಡೆ. EFT ನಾನು ಕಲ್ತಿದ್ದೆ ಅವ್ರ ಹತ್ರ, ಅದಕ್ಕೆ ಮುಂಚೆ ಅಲ್ಪ ಸ್ವಲ್ಪ ಗೊತ್ತಿತ್ತಷ್ಟೇ. ಮತ್ತು ಅದು ಬಿಟ್ಟರೆ ಬ್ಯಾಚ್ ಫ್ಲವರ್ ನಾನು ಇವತ್ತು ಅದ್ರ ಬಗ್ಗೆ ತುಂಬ ಮಾತಾಡ್ತೀನಿ. ನನಗೆ ಅದರಿಂದ ತುಂಬ ಹೆಲ್ಪ್ ಆಗಿದೆ, ನಿಮಗೂ ಆಗಿದೆ. ಅದನ್ನು ಕೂಡ ಒಂದು ಮೇಜರ್ ವಿಂಗ್ ಆಗಿ TLPನಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಹೋಗೋದಕ್ಕೆ ಕಾರಣವೂ ನೀರಜ್ ಸರು ಮತ್ತು ಅವರ ಶ್ರೀಮತಿ ರೇಖಾ ನೀರಜ್ ಅವರು. ಯಾಕೆಂದ್ರೆ ನಾನು ಅವಾಗ ಅಯ್ಯೋ ಎಷ್ಟು ಓದೋದು ಸಾಕಾಗಿದೆ ಅನ್ನೋ ಒಂದು ಘಟ್ಟದಲ್ಲಿದ್ದಾಗ, ಇಲ್ಲ ನೀವು ಬರಲೇಬೇಕು ಅಂತ ಬಾಂಬೆಗೆ ಹೋಗಿ ಕರ್ಕೊಂಡು ಹೋದರು, ಮುಂಬೈಗೆ. ಅವ್ರ ಜೊತೆಯಲ್ಲಿ 3 ಜನ ಕಲ್ತ್ವಿ. ಅದರಿಂದ ಅದು ಎಷ್ಟೋ ಕಡೆ ನನಗೆ ಒಂದು ಬೇಸನ್ನು ಕೊಡ್ತು. ನನಗೆ ಒಂದು ಇಮೋಷ್ನಲ್ ಸಿಚುವೇಶನ್ಸಲ್ಲಿ ಸಪೋರ್ಟ್ ಇತ್ತು. ಅದರಿಂದ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಅಂತಂದರೆ ಖಂಡಿತ ತಪ್ಪಾಗಲ್ಲ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೀರಜ್ ಸರ್. ಮತ್ತು ಅವರು ಹಿ ಈಸ್ ಪರ್ಸ್ಯೂಯಿಂಗ್ ಹಿಸ್ ಡಾಕ್ಟ್ರೇಟ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಸೊ ತುಂಬ ಬೇಗ ಡಾಕ್ಟರ್ ನೀರಜ್ ಸರ್ ಅಂತ ಕರಿಬೋದು ನಿಮ್ಮನ್ನು. ಆಲ್ ದ ಬೆಸ್ಟ್ ಟು ಯು ಸರ್. ಮತ್ತು ಅವರು ಹಿ ಈಸ್ ದ ಫೌಂಡರ್ ಆಫ್ ಎಡ್ಯುಟೈನ್ಮೆಂಟ್ ವರ್ಲ್ಡ್, ಪ್ಲ್ಯಾಟ್ಫಾರ್ಮ್ ಫಾರ್ ಲರ್ನಿಂಗ್, ಟ್ರೈನಿಂಗ್ ಆ್ಯಂಡ್ ಆಲ್ ದ್ಯಾಟ್ ಈಸ್. ಅಂದರೆ ಲರ್ನ್, ಎಂಪವರ್, ಲೀಡ್ ಅನ್ನೋದು ಅವರ ಟ್ಯಾಗ್ ಲೈನ್. ಅದೇ ಎಲ್ಲವನ್ನ ಹೇಳುತ್ತೆ. ಇವತ್ತು ಅವರು ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅನ್ನೋ ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದಾರೆ. ಸರ್, ನಿಮ್ಮ ಟಾಪಿಕನ್ನು ನಮ್ಮ ವೀಕ್ಷಕರಿಗೆ ಇಂಟ್ರಡ್ಯೂಸ್ ಮಾಡ್ತೀರಾ? ಖಂಡಿತ. ನಿಮ್ಮ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ಗುರುಗಳೆಲ್ಲ ಬೇಡ, ಒಳ್ಳೆ ಸ್ನೇಹಿತರು. ಖಂಡಿತ ಎಸ್ ಸರ್. ತುಂಬ ಅದು ಸಜ್ಜನಿಕೆ ಅಂತಲೇ ಹೇಳಬೇಕು. ಕೊಟ್ಟರು ಇಲ್ಲ ಐ ವಾಂಟ್ ಟು ಬಿ ಆನ್ ದ ಸೇಮ್ ಪೇಜ್ ಅಂತ ಹೇಳೋದು ಎಷ್ಟು ಜನಕ್ಕೆ ಬರುತ್ತೆ ಸ್ನೇಹಿತರೆ? ಎಲ್ಲರೂ ಗುರೂಜಿ ಅಂತ ಅಲ್ಲಿ ಮೇಲೆ ಕೂತ್ಕೋಬೇಕು ಅಂತಾರೆ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಸಂತೋಷ. ಈ ಒಂದು ಎಪಿಸೋಡು ದೀಪಾರಾಣಿ ಅವರ ಕೇಳಿದ ಕೆಲವು ಕ್ಷಣಗಳಲ್ಲಿ ಅಥವಾ ಕೆಲವು ದಿನಗಳಲ್ಲಿ ನಾವೇನಾದರೂ 10% ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ, ನಿಮ್ಮ ವೀಕ್ಷಕರಿಗೂ ಅದೇ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳ್ತಾರೆ, ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾರೆ, ನಿಮ್ಮ ಮಕ್ಕಳು ಯಾರ್ಯಾರು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೀರೋ ಅಥವಾ ಯಾರು ನಮ್ಮ ಮಕ್ಕಳನ್ನ ನನ್ನ ಮಾತು ಕೇಳೋದಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ ಅವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ ಅಂತ ಏನಾದರೂ ನಿಮಗೆ ಅನಿಸಿದ್ರೆ, ಈ ಸಂಚಿಕೆಯ ತರುವಾಯ ಸ್ನೇಹಿತರೆ ನಾನು 100% ಗ್ಯಾರಂಟಿ ಕೊಡ್ತೇನೆ. ಇವನು 10% ಅಳವಡಿಸ್ಕೊಂಡ್ರೂ ಕೂಡ ನಿಮ್ಮ ಮಾತನ್ನು ಕೇಳ್ತಾರೆ. ನಿಮ್ಮ ಸಹೋದ್ಯೋಗಿಗಳ ಜೊತೆ ನಿಮ್ಮ ಸಾಮರಸ್ಯ ಬಹಳ ಜಾಸ್ತಿ ಆಗತ್ತೆ. ನಿಮ್ಮ ಒಂದು ಸ್ವಾಭಿಮಾನ ಅತೀ ಹೆಚ್ಚಿನ ಮಟ್ಟಕ್ಕೆ ಹೋಗುತ್ತೆ ಅನ್ನೋದರಲ್ಲಿ ಅತಿಶಯೋಕ್ತಿ ಇಲ್ಲ. ಹಾಗಂತೇಳಿ ನಾನು ಇಲ್ಲಿ ಮೋಟಿವೇಶನ್ ಲೆಕ್ಚರ್ ಕೊಡೋದಕ್ಕೆ ಬಂದಿಲ್ಲ. ಚೆನ್ನಾಗಿ ಮಾತಾಡಿ, ಚೆನ್ನಾಗಿ ಸಂಬಂಧ ಬೆಳೆಸ್ಕೊಳ್ಳಿ, ನಿಮಗೆಲ್ರಿಗೂ ಗೊತ್ತು ಆ ಕಥೆ ಪುರಾಣ ಬೇಡ, ಈಗ ಅದು ಇಂಪಾರ್ಟೆಂಟು. ಆದರೆ ನಿಮಗೆಲ್ಲ ಗೊತ್ತಿರೋದ್ರ ಬಗ್ಗೆ ನಾನು ಖಂಡಿತ ಮಾತನಾಡ್ತಾ ಇಲ್ಲ. ಇವತ್ತಿನ ವಿಶೇಷವಾದ ಒಂದು ವಿಚಾರ ಅಂದರೆ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್. ಇದು ಸ್ವಲ್ಪ ಕಷ್ಟಕರವಾದ ಇಂಗ್ಲೀಷ್ ವರ್ಡ್ ಅಂತ ಅಂದ್ಕೊಂಡ್ರೆ ನಾವು ಸಂಭಾಷಣೆಯ ವಿಶ್ಲೇಷಣೆ, ಸಿಂಪಲ್ಲಾಗಿ ಸಂಭಾಷಣೆಯ ಒಂದು ವಿಶ್ಲೇಷಣೆ ಅಂತ ಒಂದು ನಾವೇನು ಮಾಡ್ತೇವೆ. ಈ ಒಂದು ಟೆಕ್ನಿಕ್ಕು ಡಾಕ್ಟರ್ ಎರಿಕ್ ಬರ್ಗ್ ಅಂತ 1959ರಲ್ಲಿ ಇದನ್ನು ಚಲಾವಣೆಗೆ ತಂದರು. ಅವರ ಒಂದು ಮೊದಲನೇ ಸ್ಟೇಟ್ಮೆಂಟ್ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಸೈಕಾಲಜಿ ಬಗ್ಗೆ ಗೊತ್ತಾಗಬೇಕು, ಯಾವ ರೀತಿ ನಾವು ಬದುಕಬೇಕು ಇನ್ನೊಬ್ಬರ ಜೊತೆ ಅನ್ನೋದು ಗೊತ್ತಾಗಬೇಕು. ಇವೆಲ್ಲ ಗೊತ್ತಾಗಬೇಕು ಅಂತಂದರೆ ಸೈಕಾಲಜಿ ಬಗ್ಗೆ ಎಲ್ರಿಗೂ ಸ್ವಲ್ಪ ಆದರೂ ತಿಳುವಳಿಕೆ ಇರಬೇಕು ಅವರ ಒಂದು ಉದ್ದೇಶ. ಜನಗಳು ಯಾವಾಗ ಸೈಕಾಲಜಿ ಓದಕ್ಕೆ ಶುರು ಮಾಡಿದ್ರು, ಆ ಒಂದು ವರ್ಡ್ಸು ಜಾರ್ಗನ್ಸ್ನ ನೋಡ್ಬಿಟ್ಟು ಹೆದರ್ಬಿಟ್ಟು ಜನ ಅದರಿಂದ ತುಂಬ ಹಿಂದೆ ಹೋಗ್ಬಿಟ್ರು. ಇದು ನಮಗಲ್ಲ, ಕೆಲವು ಡಾಕ್ಟರ್ಗಳಿಗೆ ಮಾತ್ರ, ಸೈಕಾಲಜಿಸ್ಟಿಗೆ ಮಾತ್ರ, ನಾವು ಸಾಮಾನ್ಯರು ನಮ್ಮ ಜೀವನ ನಡೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದರಿಂದ ತುಂಬ ದೂರ ಹೋಗ್ಬಿಟ್ರು. ಅವ್ರಿಗೆ ಅದು ಭಾಳ ಒಂದು ನೋವಾಗ್ಬಿಟ್ಟು, ಇಲ್ಲ ಈ ಸೈಕಾಲಜಿಯಿಂದ ಜನಗಳಿಗೆ ಏನು ಬೆನಿಫಿಟ್ ಆಗುತ್ತೆ ಅದನ್ನು ನಾನು ತುಂಬ ಸಿಂಪಲ್ ಟರ್ಮ್ಸಲ್ಲಿ ಹೇಳ್ಕೊಡ್ತೇನೆ ಅಂತ ಹೇಳಿಬಿಟ್ಟು ಈ ಒಂದು ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ರು. ವೆರಿ ಇಂಟ್ರೆಸ್ಟಿಂಗ್. ಅವರು ಮಾಡಿದ್ದು ನಾನು ನಿಮ್ಮನ್ನು ಕರೆಸಿದ್ದು ಅದೇ ಉದ್ದೇಶ, ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ, ಅಳವಡಿಸ್ಕೊಳ್ಳಿ ಅಂತ. ಥ್ಯಾಂಕ್ ಯು. ಹೇಳಿ. ಥ್ಯಾಂಕ್ ಯು. ಸೊ ನಾನು ಮೊದಲೇ ಹೇಳಿದೆ, ಈಗಾಗಲೇ ತುಂಬ ವೀಕ್ಷಕರಿಗಾಗಲೇ ತುಂಬ ಕುತೂಹಲ ಇರ್ಬೋದು. ಹೌದಾ, ನನ್ನ ಹೆಂಡತಿ ನನ್ನ ಮಾತು ಕೇಳ್ತಾನೆ ಅಂದರೆ ಈ ಎಪಿಸೋಡ್ ಖಂಡಿತ ನೋಡಬೇಕು, ನನ್ನ ಗಂಡ ನನ್ನ ಮಾತು ಕೇಳ್ತಾನೆ ಅಂದರೆ ಈ ಎಪಿಸೋಡ್ ಖಂಡಿತ ನೋಡಲೇಬೇಕು, ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾರೆ, ನಮ್ಮ ತಂದೆ ತಾಯಿಗಳು ನಮ್ಮ ಮಾತು ಕೇಳ್ತಾರೆ, ನಮ್ಮ ಬಾಸ್, ನಮ್ಮ ಸಹೋದ್ಯೋಗಿಗಳು ನನ್ನ ಮಾತು ಕೇಳ್ತಾರೆ. ಈ ಒಂದು ಟೆಕ್ನಿಕಿಂದ ಅಂತಂತಂದರೆ ಎಲ್ರಿಗೂ ಆಗಲೇ ಕುತೂಹಲ ಜಾಸ್ತಿ ಆಗಿರುತ್ತೆ ಅಂತ ನಾನು ಖಂಡಿತ ಭಾವಿಸ್ತೇನೆ. ಅದರ ಒಂದು ನಿಟ್ಟಿನಲ್ಲೇ
ನಮ್ಮ ಕೆಲವು ವಹಿವಾಟು ಸಂಭಾಷಣೆಯ ಒಂದು ಪರಿಚಯ ಮಾಡ್ಕೊಳ್ಳೋಣ. ಈ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಂದಾಗ ನಿಮ್ಮನ್ನು ಕರೆಸಿದಾಗ ಚೂರು ಓದ್ಕೋಬೇಕು, ನಾನು ಚೂರು ಓದ್ಕೊಂಡೆ. 3 ವಾಯ್ಸಸ್, 3 ಒಂದು ವಾಯ್ಸ್ ಅಂತ ಹೇಳ್ತಾರಲ್ಲ, ಅದು ಏನದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇಂಟ್ರೆಸ್ಟಿಂಗ್ ಏನು ಅಂದರೆ, ಪ್ರತಿಯೊಬ್ಬರಲ್ಲೂ 3 ವ್ಯಕ್ತಿಗಳಿದ್ದಾರೆ. ಓ, ನಮ್ಮ ಪ್ರತಿಯೊಬ್ಬರ ದೇಹದಲ್ಲಿ, ಮನಸ್ಸಿನಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ 3 ವ್ಯಕ್ತಿಗಳಿದ್ದಾರೆ. ಅದು ನೀವು ಹಂಗೆ ಹೇಳಿದಾಗ ನಿಮ್ಮ ಮಾತು ಕೇಳಿದ ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ. ಇಲ್ದಿರ ಎಲ್ಲ ಸ್ಪ್ಲಿಟ್ ಪರ್ಸನಾಲಿಟಿ ಅಂತಾನೆ ಅನ್ಕೊಂಡ್ಬಿಡ್ತಾರೆ. ಖಂಡಿತ ಅಲ್ಲ. ಯಾಕೆಂದ್ರೆ ಹಿಟ್ ಸಿನಿಮಾಗಳು ನೋಡ್ಬಿಟ್ಟಿರ್ತಾರ ಅವರು. ಈ ಅಪರಿಚಿತ, ಹೌದು ಹೌದು, ಚಂದ್ರಮುಖಿ ಅಂತದನ್ನ, ಆಪ್ತ ಮಿತ್ರ ಎಲ್ಲ ನೋಡ್ಬಿಟ್ಟಿರ್ತಾರೆ. ಆದ್ರೆ ಖಂಡಿತ ಅದಲ್ಲ ಸ್ನೇಹಿತರೆ. ಖಂಡಿತ ಅಲ್ಲ. ಸ್ಪ್ಲಿಟ್ ಪರ್ಸನಾಲಿಟಿ ಅಲ್ಲ. ಪ್ರತಿಯೊಬ್ಬರ ಒಂದು ಸಂಭಾಷಣೆಯಲ್ಲಿ ನಾವು ಮಾತನಾಡಬೇಕಾದ್ರೆ 3 ಒಂದು ಅಭಿವ್ಯಕ್ತಿ ಆಗುತ್ತೆ. ಹೌದು ಹೌದು ಹೌದು, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸೊ ಆ 3 ಯಾರು ಅಂದರೆ, ಇದನ್ನು ಇಂಗ್ಲೀಷ್ನಲ್ಲಿ ಪೇರೆಂಟ್, ಅಡಲ್ಟ್, ಚೈಲ್ಡ್ ಅಂತ ಕರಿತೀವಿ. ಪೋಷಕರು, ವಯಸ್ಕರು ಮತ್ತು ಮಕ್ಕಳು. ಸೊ ಪೋಷಕರು ಅಂತಂದ್ರೆ ಪೇರೆಂಟ್. ಪೇರೆಂಟ್ ಅಂದ್ರೆ ತಂದೆ ತಾಯಿ ಮಾತ್ರ ಅಲ್ಲ, ತಂದೆ ತಾಯಿಯ ತರಹ, ಆ ಒಂದು ವ್ಯಕ್ತಿತ್ವವನ್ನು ತೋರಿಸುವಂಥದ್ದು. ಅಂದ್ರೆ ವಿ ಹ್ಯಾವ್ ಅಕ್ವೈರ್ಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪೇರೆಂಟಲ್ ಫಿಗರ್. ಡಾಮಿನೇಟಿಂಗ್ ಇರ್ಬೋದು, ನರ್ಚರಿಂಗ್ ಇರ್ಬೋದು. ಖಂಡಿತ ಅದು ಒಂದು. ಎರಡನೇದು ವಯಸ್ಕ ಅಥವಾ ವಿವೇಕಿ ಅಂತ ಕರಿತೀವಿ. ತಿಳುವಳಿಕೆ ಇರೋನು. ವಯಸ್ಕರು ಯಾವ ರೀತಿ ನಾವು ಫ್ರೆಂಡ್ಶಿಪ್, ಒನ್ ಮಾತಾಡ್ತೇವೆ, ಆ ಥರ ಒಂದು ವ್ಯಕ್ತಿತ್ವ ಇದೆ. 3ನೇದು ಮಗುವಿನ ವ್ಯಕ್ತಿತ್ವ ಇದೆ, ಇನ್ನಸೆನ್ಸ್. ಸೊ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂತಂತಂದರೆ, ಒಬ್ಬ ಕಾರ್ಪೊರೇಟಲ್ಲಿ ಒಬ್ಬ ಮ್ಯಾನೇಜರ್ನ ನಾವು ಡಿಸ್ಕಸ್ ಮಾಡೋಣ. ಅವನು ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಅವನ ಹಿಂದೆ ಆ ಒಂದು ಕಂಪನಿಯ CEO ಬಂದು ನಿಂತ್ಕೊಳ್ತಾನೆ. ಸುನಿಲ್ ಅಂತ ಕರೆಯೋಣ. ಓಕೆ. ಸೊ ಹಾಯ್ ಸುನಿಲ್, ಏನು ಮಾಡ್ತಾ ಇದ್ದೀರಾ ಅಂತ ಅಂದಾಗ ತಕ್ಷಣ ಅವ್ನು ತಿರುಗಿ ನೋಡ್ತಾನೆ. ಸೊ ಇವರಿಬ್ಬರ ಮಧ್ಯ ಸುನಿಲ್ನ ಒಂದು ಅಭಿವ್ಯಕ್ತಿ ವ್ಯಕ್ತ ಆಗತ್ತೆ, ಒಂದು ವ್ಯಕ್ತಿತ್ವ ವ್ಯಕ್ತ ಆಗತ್ತೆ. CEOದಲ್ಲಿ ಒಂದು ವ್ಯಕ್ತಿತ್ವ ವ್ಯಕ್ತಿ ಆಗತ್ತಲ್ವಾ? ಹೌದು. ಸೊ ಯು ವಿಲ್ ಹ್ಯಾವ್ ಒನ್ ಪರ್ಸನಾಲಿಟಿ ಮ್ಯಾನಿಫೆಸ್ಟೆಡ್ ಇನ್ ಸುನಿಲ್, ಅನದರ್ ಪರ್ಸನಾಲಿಟಿ ಮ್ಯಾನಿಫೆಸ್ಟೆಡ್ ಇನ್ ದ CEO. ಎಸ್. ಸೊ ಈ ಒಂದು ವಿಚಾರ ನೋಡಿದಾಗ ಆ ಮೊಮೆಂಟಲ್ಲಿ ಸುನಿಲ್ ಮಗುವಾಗ್ಬಿಡ್ತಾನೆ. ಓ, ಸರ್ ಹೇಗಿದ್ದೀರಾ? ಸೊ ಅಂದರೆ ಅವನು ಮಗು ಅಂತ. ಆ CEO ಪೋಷಕ ಆಗ್ಬಿಡ್ತಾನೆ. ಹಿ ಬಿಹೇವ್ಸ್ ಲೈಕ್ ಅ ಪೇರೆಂಟ್. ಸೊ ಐಡಿಯಲಿ ಇಟ್ ಶುಡ್ ಬಿ ಅನ್ ಅಡಲ್ಟ್ ಟು ಅಡಲ್ಟ್ ರಿಲೇಷನ್ಶಿಪ್. ವಯಸ್ಕ ಮತ್ತು ವಯಸ್ಕ ಯಾವ ರೀತಿ ಮಾತನಾಡಬೇಕು ಆ ಥರ ಮಾತನಾಡಬೇಕು. ಅದಾದರೆ ಆಗಲ್ಲ. ಸೈಕಲಾಜಿಕಲಿ ಇವನು ಮಗುವಿನ ವ್ಯಕ್ತಿತ್ವ ಪಡ್ಕೊಳ್ತಾನೆ, CEO ತಂದೆ ವ್ಯಕ್ತಿತ್ವ ಪಡ್ಕೊಳ್ತಾನೆ. ಕರೆಕ್ಟ್. ಆ ಒಂದು ವ್ಯಕ್ತಿತ್ವ ಯಾವಾಗ ಒಬ್ಬ ಮನುಷ್ಯ ಪಡ್ಕೊಳ್ತಾನೋ ಅವನ ಒಂದು ಬಿಹೇವಿಯರ್, ನಡವಳಿಕೆ, ಯಾವ ವ್ಯಕ್ತಿತ್ವ ಅವನು ಹೊಂದುತ್ತಾನೋ ಅದರ ಅನುಗುಣವಾಗೇ ಇರುತ್ತೆ. ಹೌದು. ಸೊ ಈಗ ನೋಡಿ, 2ನೇ ಕೇಸ್ ಸ್ಟಡಿ ತಗೊಳ್ಳೋಣ. ಅವನು ಮ್ಯಾನೇಜರು ಕೆಲಸ ಮಾಡ್ತಾ ಇರ್ತಾನೆ. ಒಬ್ಬ ಗ್ರಾಜ್ಯುಯೇಟ್ ಟ್ರೈನಿ ಬಂದು ನಿಂತ್ಕೊಳ್ತಾನೆ. ಸಡನ್ ಆಗಿ ಈ ಸುನಿಲ್ ಅನ್ನೋರು ತಂದೆ ಆಗ್ಬಿಡ್ತಾರೆ. ಏನ್ರಿ, ಸೊ ಹೌ ಆರ್ ಯು ಮ್ಯಾನ್, ವೆನ್ ಡಿಡ್ ಯು ಜಾಯಿನ್, ಸೊ ಹೌ ಇಸ್ ಯುವರ್ ನ್ಯೂ ಜಾಬ್ ಅಂತ ಶುರು ಮಾಡ್ತಾನೆ. ಅಂದ್ರೆ ಇವನು ಪೇರೆಂಟ್ ಆಗ್ಬಿಡ್ತಾನೆ. ಹಿ ಟ್ರೀಟ್ಸ್ ದ ಗ್ರಾಜ್ಯುಯೇಟ್ ಟ್ರೈನಿ ಲೈಕ್ ಅ ಚೈಲ್ಡ್. ಸೊ ಆ ಒಂದು ಮೊಮೆಂಟ್ ಅಲ್ಲಿ ಹಿ ಬಿಕಮ್ಸ್ ಅ ಪೇರೆಂಟ್. ಅದು ಕ್ಷಣದಲ್ಲಿ ಆಗೋಗುತ್ತೆ, ಇನ್ಸ್ಟೆಂಟ್. ಯಾವಾಗ ಅದು ಯೋಚನೆ ಕೂಡ ಮಾಡಲ್ಲ, ಆಟೋಮೆಟಿಕ್ ಆಗ್ಬಿಡುತ್ತೆ. ಸೋಷಿಯಲ್ ಕಂಡೀಷನಿಂಗ್ ಯಾವ ತರ ಇದೆ ಅಂತ ಆ ಒಂದು ಕ್ಷಣದಲ್ಲಿ ಅವನು ಪೇರೆಂಟ್ ಆಗ್ಬಿಡ್ತಾನೆ. ಅದೇ ಅವನ ಗ್ರಾಜ್ಯುಯೇಟ್ ಟ್ರೈನಿನ ಚೈಲ್ಡ್ ಟ್ರೀಟ್ ಮಾಡ್ತಾನೆ. ನೋಡಿ, ಒಂದು ಕ್ಷಣದ ಕೆಳಗೆ ಅವನು ಚೈಲ್ಡ್ ಆಗಿದ್ದ. ಎಸ್. ನಂದೊಂದು ಪ್ರಶ್ನೆ ನೀರಜ್ ಸರ್, ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಕೆಳಗೆ ಬರುತ್ತಾ ಇದು ನನಗೆ ಗೊತ್ತಿಲ್ಲ. ಸೊ ನಾನು ಮುಂಚೆ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೆ, ನಿಮಗೆ ಗೊತ್ತೇ ಇದೆ. ಡಾಕ್ಟರ್ ಮಾಲತಿ ಅಂತ ಹೇಳಿಬಿಟ್ಟು ನನಗೆ ಅವರು ವೈಸ್ ಪ್ರಿನ್ಸಿಪಲ್ ಮತ್ತು HOD ಆಫ್ ಹಿಸ್ಟ್ರಿ, ಮತ್ತು ತುಂಬ ಒಳ್ಳೆಯ ಸ್ನೇಹಿತೆ, ಅಂದರೆ ಫ್ರೆಂಡ್, ಫಿಲಾಸಫರ್, ಗೈಡ್ ಅಂತಾರಲ್ಲ ಆ ಥರ. ಅವರು ಕೆಲವೊಂದು ವಿಷಯದಲ್ಲಿ ಹೇಳೋರು, ನಾನು ಆ್ಯಸ್ ಎ ಫ್ರೆಂಡ್ ನಿನಗೆ ಒಪ್ಕೋಬೋದು, ಬಟ್ ಆ್ಯಸ್ ಎ ಪ್ರಿನ್ಸಿಪಲ್ ಐ ಕೆನಾಟ್ ಅಲೌ ದಿಸ್ ಅನ್ನೋರು. ಆ್ಯಸ್ ಎ ವೈಸ್ ಪ್ರಿನ್ಸಿಪಲ್ ನಾನು ಇದನ್ನು ನಾಳೆ ಕೇಳಿದಾಗ ಐ ವಿಲ್ ಆಸ್ಕ್ ಆಸ್ ಎ ವೈಸ್ ಪ್ರಿನ್ಸಿಪಲ್, ಕೀಪ್ ಯುವರ್ ರೆಕಾರ್ಡ್ ಸ್ಟ್ರೇಟ್ ಅನ್ನೋರು. ಅದು ಇದಕ್ಕೆ ಬರುತ್ತಾ ಅಥವಾ ಅದು ಬೇರೆ ಇದರಲ್ಲಿ ಬರುತ್ತೆ? ಇದು ಈ ಪ್ರಶ್ನೆನ ಅಂದರೆ ಅವರು ಕಾನ್ಷಿಯಸ್ ಆಗಿ ಸ್ವಿಚ್ ಮಾಡ್ತಾ ಇದ್ದಾರೆ. ಹೌದು. ಈ ಪ್ರಶ್ನೆನ ಸ್ವಲ್ಪ ನಿಧಾನಕ್ಕೆ ಅದು ಅನಲೈಸ್ ಮಾಡೋಣ. ಇದನ್ನ ನಾನು ನಿಮ್ಮೊಂದು ಕಾಂಟೆಕ್ಸ್ಟ್ ಕೊಡ್ತೇನೆ. ಎಸ್. ಅದರ ಮೇಲೆ ಈ ಕೇಸ್ ಸ್ಟಡಿ ತಗೊಳ್ಳೋಣ. ಶೋರ್. ಸೊ ನೀವೀಗೇನು ಮಾಡಿದ್ರಿ, ನೀವು ಮೊದಲು ಒಂದು ಟಾಪಿಕ್ ಇಂಟ್ರಡ್ಯೂಸ್ ಮಾಡಿದಾಗ ನೀವೇನು ಹೇಳಿದ್ರಿ, ತಾಯಿ ಬರ್ತಾಳೆ, ಎಸ್, ಮಗುವನ್ನು ನೋಡ್ತಾಳೆ, ಹೌದು, ಮಗುವಿನ ಮೇಲೆ ಕಿರಿಸ್ತಾಳೆ. ಅಂದ್ರೆ ತಾಯಿ ಈಸ್ ಅ ಪೇರೆಂಟ್, ಡಾಮಿನೆಂಟ್, ಲೈಕ್ ಅ ಕಿಡ್ ಲೈಕ್ ಚೈಲ್ಡ್ ಅಲ್ವಾ?
ಅದೇ ಸೆಕೆಂಡ್ ಸೆನಾರಿಯೋದಲ್ಲಿ ಏನ್ ಮಗು 1 to 1 ಅಂದ್ರೆ ಈಕ್ವಲ್ ಪ್ಲಾಟ್ಫಾರ್ಮ್. ಸೊ ಶಿ ಬಿಕಮ್ಸ್ ಅನ್ ಅಡಲ್ಟ್ ಫ್ರಮ್ ಪೇರೆಂಟ್. ಎಸ್, ಈ ಚೈಲ್ಡ್ ಬಿಕಮ್ಸ್ ಅ ಪೇರೆಂಟ್. ಶಿ ಮೇಕ್ಸ್ ದೆಮ್, ಕಮ್ ಅಪ್. ಅವರಿಗೆ ಆ ಒಂದು ಗೌರವ ಕೊಡ್ತಾರೆ, ಗೌರವ ಮುಖ್ಯ ಇಲ್ಲಿ. ಅಲ್ಲಿ. ಸೊ ಆ ಹುಡುಗ ಚೈಲ್ಡ್ ಇಂದ ಅಡಲ್ಟ್ ಆಗ್ಬಿಡ್ತಾನೆ. ನಮ್ಮ ಇಂಟ್ರೆಸ್ಟಿಂಗ್ ಏನು ವಿಚಾರ ಅಂತಂದ್ರೆ, ಪೋಷಕರಲ್ಲಿ 2 ಟೈಪ್ ಪೋಷಕರಿದ್ದಾರೆ. ಪೇರೆಂಟಲ್ಲಿ 2 ಟೈಪ್ ಪೇರೆಂಟ್ಸ್ ಇದ್ದಾರೆ. ಒಂದು ಕ್ರಿಟಿಕಲ್ ಪೇರೆಂಟ್, ತುಂಬಾ ಕಷ್ಟ. ಅಂದ್ರೆ ತಪ್ಪು ಹುಡುಕೋದು. ತಪ್ಪು ಹುಡುಕೋದು, ಮೈ ವೇ ಈಸ್ ಹೈವೇ, ನಾನು ಹೇಳ್ತೀನೋ ಅದನ್ನ ಕೇಳು, ಯಾಕೆ ಹಿಂಗೆ ಮಾಡಿದೆ, ಯಾಕೆ ಲೇಟಾಗಿ ಬಂದೆ, ನಿನಗೆ ಬುದ್ಧಿ ಇಲ್ವಾ. ನಮ್ಮ ಪ್ಲೆಸೆಂಟ್ ಅಲ್ವೇ ಅಲ್ಲ, ಪ್ಲೆಸೆಂಟ್ ಅಲ್ಲ. ಹಿ ಈಸ್ ಆಲ್ವೇಸ್ ಕ್ರಿಟಿಕಲ್. ಅಂದ್ರೆ ಯಾವುದನ್ನೇ ಏನೇ ಮಾಡಿದ್ರು ತಪ್ಪು ಕಂಡು ಹಿಡಿಯೋದು. ಅದು ನೆಗೆಟಿವ್ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು. ಅಂದ್ರೆ ಪಾಸಿಟಿವ್ ಅಂತಂದ್ರೆ ಒಂದು ಶಿಸ್ತು ಬರುತ್ತೆ. ಈ ಆರ್ಮಿಯಲ್ಲಿ ಈ ಕರ್ನಲ್ಸು ಮೇಜರ್ಸ್ ಎಲ್ಲ ಇರ್ತಾರಲ್ಲ, ಅವರು ಕ್ರಿಟಿಕಲ್ ಪೇರೆಂಟ್ ಆಗಿರ್ತಾರೆ. ಅದು ಕೆಟ್ಟ ಉದ್ದೇಶ ಅಲ್ಲ, ಇಟ್ ಈಸ್ ಆಲ್ಸೋ ಪಾಸಿಟಿವ್. ಬಟ್ ಒಂದು ವಹಿವಾಟಿನಲ್ಲಿ ಕ್ರಿಟಿಕಲ್ ಪೇರೆಂಟ್ ಅಂತ ಒಂದು ಪೊಸಿಷನ್ ಬರುತ್ತೆ. ಆಮೇಲೆ ಇನ್ನ ಒಂದು ನರ್ಚರಿಂಗ್ ಪೇರೆಂಟ್. ಆ ನರ್ಚರಿಂಗ್ ಪೇರೆಂಟ್ ಅಲ್ಲಿ ಒಬ್ಬ ಪೇರೆಂಟಲ್ ಫಿಗರ್, ಅವರಿಗೆ ಮಕ್ಕಳನ್ನು ಕಂಡ್ರೆ ಅಕ್ಕರೆ, ಆ ಒಂದು ಸಪೋರ್ಟಿಂಗ್ ಸಿಸ್ಟಮ್, ಗಿವ್ ದಟ್ ಎನ್ಕರೇಜ್ ಮಾಡಿ. ಹೌದು, ಎನ್ಕರೇಜ್ ಮಾಡ್ಬಿಟ್ಟು ನಾವು ಆ ಮಾಡ್ಬೋದು, ನೀನು ಮಾಡ್ತೀಯ, ಆಗದೆ ಇದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ, ತಲೆ ಕೆಡಿಸ್ಕೋಬೇಡ, ಪ್ರಯತ್ನ ಅಂತೂ ಮಾಡು, ಪ್ರಯತ್ನ ಮಾಡು. ಓ ತುಂಬಾ ತಲೆ ಕೆಡಿಸ್ಕೋಬೇಡ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನೀನೊಬ್ನೇ ಪ್ರಾಬ್ಲಮ್ ಮಾಡೋದಿಲ್ಲ, ತುಂಬಾ ಜನ ಕೆಲಸ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡ, ಐ ಆಮ್ ದೇರ್ ಫಾರ್ ಯು. ಎಸ್, ನನ್ನ ಒಂದು ಅಭಯ ಹಸ್ತ ನಿನ್ನ ಮೇಲಿದೆ, ತಲೆ ಕೆಡಿಸ್ಕೋಬೇಡ. ಅವರನ್ನ ನಾವು ನರ್ಚರಿಂಗ್ ಪೇರೆಂಟ್ ಅಂತ ಕರಿತೇವೆ. ಈ ಚೈಲ್ಡ್ ಬಂದಾಗ ಅಲ್ಲಿ 2 ಥರ. ಒಂದು ಅಡ್ಯಾಪ್ಟೆಡ್ ಆಂಕ್ಷಿಯಸ್ ಚೈಲ್ಡ್. ಇದು ಸ್ವಲ್ಪ ನಾವು ಡೀಪಾಗಿ ಹೋಗೋಣ. ಅಡ್ಯಾಪ್ಟೆಡ್ ಅಂತಂತಂದರೆ ಆ ವ್ಯಕ್ತಿ ತನ್ನನ್ನು ತಾನು ಅಡ್ಯಾಪ್ಟ್ ಮಾಡ್ಕೊಂಡಿರ್ತಾನೆ ಹುಟ್ಟದಾಗಿಂದ ಫಾರ್ ಅ ಅಡ್ವರ್ಸ್ ಕಂಡೀಷನ್. ಅವನೊಂದು ಕಷ್ಟವಾದ ಒಂದು ಅಪ್ಬ್ರಿಂಗಿಂಗ್ ಏನಿರುತ್ತೆ ಅದಕ್ಕೆ ತನ್ನನ್ನು ತಾನು ಅನುಗುಣಿಸ್ಕೊಂಡಿರ್ತಾನೆ, ಅಳವಡಿಸ್ಕೊಂಡಿರ್ತಾನೆ. ಇನ್ಫ್ಯಾಕ್ಟ್ ನಮ್ಮನ್ನು ಪ್ರಿಪೇರ್ ಮಾಡಿದ್ರೆ ಹೀಗಿದ್ರೆ ಮುಂದೆ ಏನೇನು ಬರುತ್ತೆ ಗೊತ್ತಾ ಅಂತೇಳಿ ನಮ್ಮನ್ನು ಅಡ್ವರ್ಸಿಟಿಗೆ ಪ್ರಿಪೇರ್ ಮಾಡಿಬಿಟ್ಟಿರ್ತಾರೆ. ಹೌದು, ಅವಾಗ ಆಂಕ್ಷಿಯಸ್ ಚೈಲ್ಡ್ ಅಂತ ಕೆಲವರಿರ್ತಾರೆ. ಅಂದ್ರೆ ಆಲ್ವೇಸ್ ಆನ್ ದ ಎಡ್ಜ್ ಹೆದರ್ಕೊಂಡಿರೋದು, ಸದಾ ಯುದ್ಧಕ್ಕೆ ತಯಾರಿರೋ ಹಾಗೆ, ರಿಲ್ಯಾಕ್ಸೇ ಆಗಲ್ಲ. ಅದೊಂದು. ಆಮೇಲೆ ಅಯ್ಯೋ ನಾನೇನು ತಪ್ಪು ಮಾಡ್ಬಿಟ್ನೋ ಏನೋ, ಏನಾಗುತ್ತೋ ಏನೋ, ನನ್ನನ್ನು ಯಾರು ತಪ್ಕೊಂಡು ಹಿಡಿತಾರೋ ಏನೋ, ನಾನು ಹಿಂಗೆ ಮಾಡ್ಬಿಟ್ನೋ ಏನೋ. ಸೊ ಆಲ್ವೇಸ್ ಆಂಕ್ಷಿಯಸ್ ಅಬೌಟ್ ವಾಟ್ ಅದರ್ಸ್ ಥಿಂಕ್. ಯಾರಾದ್ರೂ ನನ್ನ ಬೈದ್ಬಿಟ್ರೆ, ಯಾರಾದ್ರೂ ನನ್ನ ದೂಷಣೆ ಮಾಡಿಬಿಟ್ರೆ, ಯಾರಾದ್ರೂ ಬೇಜಾರು ಮಾಡ್ಕೊಂಡ್ಬಿಟ್ರೆ, ಈ ಗೋಲ್ಮಲ್ ರಾಧಾಕೃಷ್ಣ ಬೇಜಾರು ಮಾಡ್ಕೊಂಡ್ಬಿಟ್ರೆ, ಹೌದು. ಸೊ ಇಟ್ಸ್ ಕಾಲ್ಡ್ ಆಂಕ್ಷಿಯಸ್ ಚೈಲ್ಡ್. ಇಲ್ಲಿ ತಮಾಷೆ ಏನು ಅಂತಂತಂದ್ರೆ, ಈ ಆಂಕ್ಷಿಯಸ್ ಚೈಲ್ಡ್ ಮಗು ಅಂತ ಅಲ್ಲ, 80 ವರ್ಷ ಎಲ್ಲರಲ್ಲೂ ಆ ಗುಣ ಇರುತ್ತೆ, ಆ ವ್ಯಕ್ತಿತ್ವ ಇರುತ್ತೆ. ಯಾವ ಮೊಮೆಂಟ್ ಅಲ್ಲಿ ಏನ್ ಬರುತ್ತೆ ಗೊತ್ತಿಲ್ಲ. ಕರೆಕ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ಅಡ್ಯಾಪ್ಟೆಡ್ ರೆಬೆಲಿಯಸ್ ಚೈಲ್ಡ್ ಅಂತ. ಈಗಿನ ಕಾಲದ ಮಕ್ಕಳು ಸರಿಯಾಗಿ ಹೇಳಬೇಕು ಅಂದ್ರೆ ಏನ್ ಹೇಳಿದ್ರೆ ನಾನು ಮಾಡಲ್ಲ, ಮೊಬೈಲ್ ಯೂಸ್ ಮಾಡಬೇಡ, ನಾನು ಮಾಡ್ತೀನಿ, ಬೇಗ ಬರಲ್ಲ, ಓದಲ್ಲ. ಕೆಲವು ಸತಿ ಡೈರೆಕ್ಟ್ ಆಗಿ ಹೇಳ್ತಾರೆ, ಕೆಲವು ಸತಿ ಪ್ಯಾಸಿವ್ ಅಗ್ರೆಸಿವ್, ಮಾಡಲ್ಲ ಅಷ್ಟೇ. ಏನಾದ್ರು ಮಾಡ್ಕೊ, ಒಂಥರ ಗೋಡೆ ನಿಂತ್ಕೊಂಡೋದು, ಎಕ್ಸ್ಪ್ರೆಷನ್ ಇರಲ್ಲ, ಅಥವಾ ಏನೋ ಒಂದು ಅಕ್ಕಸ, ನೀವ್ ಯಾರು ನನಗೆ ಹೇಳೋದು. ಹೌದು. ಅವರನ್ನ ರೆಬೆಲಿಯಸ್ ಚೈಲ್ಡ್ ಅಂತ ಕರಿತೀವಿ. ಅಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಸಂಭಾಷಣೆಯ ಒಂದು ಇನ್ಸ್ಟೆಂಟ್ ಅಲ್ಲಿ ಎಲ್ಲವೂ ಯು ಬಿಕಮ್ ಅ ಕ್ರಿಟಿಕಲ್ ಪೇರೆಂಟ್, ಆರ್ ಅ ನರ್ಚರಿಂಗ್ ಪೇರೆಂಟ್, ಆರ್ ಅ ಅಡಲ್ಟ್, ಆರ್ ಅ ರೆಬೆಲಿಯಸ್ ಚೈಲ್ಡ್, ಆರ್ ಅ ಆಂಕ್ಷಿಯಸ್ ಚೈಲ್ಡ್. ಸೊ ಇಷ್ಟು ವ್ಯಕ್ತಿತ್ವಗಳು ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ಸಂಭಾಷಣೆಯಲ್ಲೂ ನಮ್ಮ ಒಂದು ಸಂಭಾಷಣೆಯಲ್ಲಿ ವ್ಯಕ್ತ ಆಗ್ತಾ 5 ಆಲ್ಮೋಸ್ಟ್. ಹೌದು. ಸೊ ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಬ್ಬ ಕಾರ್ಪೊರೇಟಲ್ಲಿ ಮ್ಯಾನೇಜರ್, ಅವನು ಮೀಟಿಂಗಲ್ಲಿ ಎಂಟರ್ ಆಗ್ತಾನೆ, ಎಲ್ಲರೂ ಕಾಯ್ತಾ ಇರ್ತಾರೆ. ಒಬ್ಬ ಇಂಜಿನಿಯರ್ ಬಂದ್ಬಿಟ್ಟು, ಸರ್ ಒಂದು ಐಡಿಯಾ ಇದೆ ನೋಡಿ ಅಂತಾರೆ. ಓ ಐಡಿಯಾನಾ, ನಾವು 20 ವರ್ಷದ ಕೆಳಗೆ ಆಗಲೇ ಟ್ರೈ ಮಾಡಿದ್ವಿ. ಓಕೆ, ಐಡಿಯಾ ನೋಡೋ ಮುಂಚೆನೆ, ನೋಡಿದ್ಮೇಲೆ ಕೂಡ ಓ ಇದನ್ನ 20 ವರ್ಷ ಕೆಳಗೆ ಟ್ರೈ ಮಾಡಿದ್ವಿ. ಕ್ರಿಟಿಕಲ್. ಆವಾಗ ಒಂದು ಮೊಮೆಂಟಲ್ಲಿ ಏನಾಯ್ತು, ಆ ಇಂಜಿನಿಯರ್ ಏನು ಮಾಡ್ತಾನೆ, ಓ ಹೌದಾ ಸರ್, ಕೂತ್ಕೊಂಡ್ಬಿಡ್ತಾನೆ. ಇಲ್ಲಿ ಏನಾಯ್ತು, ಈ ಒಂದು ಮ್ಯಾನೇಜರು ಹಿ ಈಸ್ ನಾಟ್ ವೆರಿ ಕ್ರಿಟಿಕಲ್ ಔಟ್ಸೈಡ್,
ವೆರಿ ವೆರಿ ಪಾಲಿಶ್ಡಾಗಿ ಮಾತಾಡ್ತಾನೆ. 20 ವರ್ಷದ ಕೆಳಗೆ ನೋಡಿದ್ವಿ ನಾವು ಇದನ್ನ. ಇದೇ ನನಗೆ ಬೇಕಿಲ್ಲ ಅನ್ನೋ ಅರ್ಥ ಅಲ್ಲಿ. ಹೌದು. ಸೊ ಯಾವ ಅಗ್ರೆಸಿವ್ ಆಗೋದು ಬೇಕಾಗಿಲ್ಲ, ಬಟ್ ನಾಟ್ ಎನ್ಕರೇಜಿಂಗ್. ಆ ಒಂದು ಮೊಮೆಂಟಲ್ಲಿ ಅವನು ಕ್ರಿಟಿಕಲ್ ಪೇರೆಂಟ್. ಈ ಕಾರ್ಪೊರೇಟಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಇದು. ಲೆಟ್ ಮಿ ಬಿ ಎ ಡೆವಿಲ್ಸ್ ಅಡ್ವೊಕೇಟ್ ಅಂತಾರೆ. ಅಂದರೆ ಏನು, ಐ ಆಮ್ ಅ ಕ್ರಿಟಿಕಲ್ ಪೇರೆಂಟ್ ಅಂತ. ಕರೆಕ್ಟ್. ಅದನ್ನೇ ನಿಧಾನಕ್ಕೆ ಹೇಳ್ತೀನಿ ನಾನು. ತುಂಬ ಪಾಲಿಶ್ಡ್ ಆಗಿ ಸುತ್ತಿ ಹೊಡೆಯೋದು ಅಂತ ಹೇಳ್ತಾರಲ್ಲ, ಆ ಥರ. ಬೆಣ್ಣೆಲ್ ಬೆಣ್ಣೆಲ್ ಕತ್ತಿ ಹಾಕೋರ್ತಾರೆ, ಚಾಕು ಹಾಕೋರ್ತಾರ. ಓ, ಲೆಟ್ ಮಿ ಬಿ ಡೆವಿಲ್ಸ್ ಅಡ್ವೊಕೇಟ್. ನನಗೆ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಯಾಕೆ ಮಾಡಲ್ಲ ಅಂತಂತಂದ್ರೆ ಅಂತ ಶುರು ಮಾಡ್ತಾರೆ. ಅಂದ್ರೆ ಏನು, ಐ ಆಮ್ ಅ ಕ್ರಿಟಿಕಲ್ ಪೇರೆಂಟು. I want you to be either a rebellious child or an anxious child. Most of the times. You cannot be an adult one-to-one with me. Because you are not allowing. Correct. ಅವ್ರಿಗೆ ನೀವು ಅವಕಾಶನೇ ಕೊಡ್ತಾ ಇಲ್ಲ. ನೀನು ಅಲ್ಲಿದ್ಯಾ, ನಾನು ಇಲ್ಲಿದ್ದೀನಿ ಅಂತ ಅನ್ಕಾನ್ಶಿಯಸ್ ಇಲ್ಲಿ ಬರಕ್ಕೆ ಬಿಡ್ತಾ ಇಲ್ಲ. ಅವರು ಆ ಕೆಳಗೆ ಹೋಗ್ತಾನೆ ಇಲ್ಲ. ಯಾವಾಗ ನೀವು ಈ ತರ ಮಾತಾಡ್ತಿರೋ, ಆ ಇಂಜಿನಿಯರ್ ಏನ್ ಮಾಡ್ತಾನೆ, ವಾಪಸ್ ಹೊರಡ್ತಾನೆ. ಓ ಹೌದಾ, ನನ್ನ ಐಡಿಯಾ ಉಪಯೋಗ ಇಲ್ವಾ, ಥ್ಯಾಂಕ್ ಯು ವೆರಿ ಮಚ್, ನೀವೇನು ಹೇಳಿದ್ರೆ ಅದು ಮಾಡ್ಕೊಂಡು ಹೋಗ್ತೀನಿ ನಾನು ಅಂತ. ಸೊ ಐಡಿಯಾಸೇ ನಿಂತು ಹೋಗ್ಬಿಡುತ್ತೆ. ಯಾಕೆ ಅಂದ್ರೆ he is now being treated as a child. ಅದೇ ಒಂದು ವಿಚಾರನ ಸ್ವಲ್ಪ ಸೀನ್ ಚೇಂಜ್ ಮಾಡೋಣ. ಒಬ್ಬ ಇಂಜಿನಿಯರ್ ಬರ್ತಾನೆ, ಸರ್ ಒಂದು ಐಡಿಯಾ ಇದೆ. ಓ, ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಐಡಿಯಾ, ಲೆಟ್ಸ್ ಡಿಸ್ಕಸ್ ಮೋರ್. ಅಟ್ಲೀಸ್ಟ್ ಓಪನ್ ಇದೆ ಸಿಚುವೇಶನ್, ಏನು ಡಿಸ್ಕಷನ್ ಓಪನ್ ಇದೆ. ಯು ಆರ್ ಅನ್ ಅಡಲ್ಟ್, ಫ್ರಮ್ ಪೇರೆಂಟ್ ಯು ಬಿಕಮ್ ಅನ್ ಅಡಲ್ಟ್ ಈವನ್ ದೋ ಯು ಆರ್ ಅ ಬಾಸ್. ಕರೆಕ್ಟ್ ಅಲ್ವಾ? ಈ ಒಬ್ಬ ಇಂಜಿನಿಯರ್ ಏನ್ ಮಾಡ್ತೀರಾ, ನೀನು ಚಿಕ್ಕವನಿರ್ಬೋದು, ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು, ಬಟ್ ನಿನ್ನ ಒಂದು ಟ್ಯಾಲೆಂಟ್ಗೆ ಬೆಲೆ ಕೊಡ್ತೀನಿ, ಬನ್ನಿ ಮಾತಾಡೋಣ. ಸೊ ಆಲ್ ಆಫ್ ಎ ಸಡನ್ ಯು ಹ್ಯಾವ್ ಬಿಕಮ್ ಅನ್ ಅಡಲ್ಟ್ ಅಂಡ್ ಯು ಮೇಕ್ ಹಿಮ್ ಅನ್ ಅಡಲ್ಟ್. ಅವಾಗ ಏನಾಗುತ್ತೆ, ಇವನೇನು ಅನ್ಕೊಳ್ತಾನೆ, ಓ ನನಗೆ ಈ ಒಂದು ಸಂಸ್ಥೆಯಲ್ಲಿ ಒಂದು ರೆಸ್ಪೆಕ್ಟ್ ಇದೆ, ಇವರು ನನ್ನ ಕಂಡ್ರೆ ಮರ್ಯಾದೆ ಕೊಡ್ತಾರೆ, ಹಿ ವಿಲ್ ಓಪನ್ ಅಪ್. ಇದನ್ನು ನಾವು ಫ್ಯಾಮಿಲಿ ಅಥವಾ ನಮ್ಮ ಒಂದು ಸೋಷಿಯಲ್ ಸರ್ಕಲಲ್ಲಿ ತೊಗೊಳ್ಳೋಣ. ಗಂಡ ಹೆಂಡತಿ ಮಾತಾಡೋದನ್ನ ಅನಲೈಸ್ ಮಾಡೋಣ. ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಗಂಡ ಲೇಟಾಗಿ ಬರ್ತಾನೆ, ಹೆಂಡತಿ ಕಿರಿಚ್ತಾಳೆ. ಪ್ರತಿ ಎಲ್ಲರ ಮನೇಲೂ ನಡೆಯೋದೇನೆ ಇವಾಗ, ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊತಾರೆ ಹೇಳಿ. ಸೊ ಯಾವಾಗ ಹೆಂಡತಿ ಕಿರಿಚ್ತಾಳೆ, ಹೆಂಡತಿ ಯಾವ ಒಂದು ವ್ಯಕ್ತಿತ್ವ ಹೊಂದಿದ್ದಾರೆ, ಗಂಡ ಯಾವ ವ್ಯಕ್ತಿತ್ವ ಹೊಂದಿದ್ದಾನೆ ನೋಡೋಣ. ಇವಾಗ ಹೆಂಡತಿ ಏನಾದರೂ ಕಿರ್ಚಿದ್ರೆ, ಯಾಕ್ರಿ ಪ್ರತಿ ದಿವಸ ಲೇಟು, ಬರ್ತೀನಿ 8 ಗಂಟೆಗೆ ಬರ್ತೀನಿ, 7 ಗಂಟೆಗೆ ಬರ್ತೀನಿ ಅಂತೀರಾ, ಬರೋದೇ 10 ಗಂಟೆಗೆ. ಆಲ್ ಆಫ್ ಎ ಸಡನ್ ಹೆಂಡತಿ ಏನಾಗಿದ್ದಾಳೆ ಇಲ್ಲಿ, ಕ್ರಿಟಿಕಲ್ ಪೇರೆಂಟ್. ಇವಾಗ ಗಂಡ ಎರಡಾಗ್ತಾನೆ. ಒಂದು, ಹೌದು ಕಣೆ, ರಿಬೆಲಿಯಸ್ ಚೈಲ್ಡ್ ಆರ್ ಆಂಕ್ಷಿಯಸ್ ಚೈಲ್ಡ್. ರೆಬಿಲಿಯಸ್ ಚೈಲ್ಡ್ ಅಥವಾ ಆಂಕ್ಷಿಯಸ್ ಚೈಲ್ಡ್ ಆಗ್ಬಿಡ್ತಾನೆ. ರೆಬಿಲಿಯಸ್ ಚೈಲ್ಡ್ ಆದ್ರೆ, ಹೌದು ಏನ್ ಮನೇಲಿ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ, ನಿಮ್ಮನ್ನ ಸಾಕಕ್ಕೆ ನಾನು ಮಾಡ್ತಾ ಇರೋದು, ದುಡಿತಾ ಇರೋದು, ನನಗೇನು ಇಷ್ಟ, ನಾ ಬಾಸ್ ಹತ್ರ ಬೈಸ್ಕೊಳ್ಳೋದು, ಟ್ರಾಫಿಕ್ ನೋಡಿದ್ಯಾ ಅಂತ. ಹಿ ಬಿಕಮ್ಸ್ ಆನ್ ಅ ರ್ಯಾಂಟ್, ಹಿ ಗೋಸ್ ಆನ್ ಅ ರ್ಯಾಂಟ್. ಎಸ್. ಅಥವಾ ತುಂಬಾ ಡಾಮಿನೇಟಿಂಗ್ ಆಗಿ ಏನಾದ್ರು ವೈಫ್ ಇತ್ತು ಅಂತಂತಂದ್ರೆ, ಇವನು ಇಲ್ಲ ಕಣೆ, ಸಾರಿ ಕಣೆ, ಇನ್ನೊಂದ್ಸತಿ ಮಾಡಲ್ಲ. ಆದ್ರೆ ಮಾಡದೇ ಇರೋ ಸಂದರ್ಭಗಳು ಬರೋದಿಲ್ಲ, ಮಾಡ್ಲೇಬೇಕಾಗತ್ತೆ ಅಲ್ವಾ? ಯಾವುದೇ ವಿಚಾರ ತಗೊಂಡ್ರು ಇಟ್ ಈಸ್ ನಾಟ್ ಅ ಹೆಲ್ತಿ ರಿಲೇಷನ್. ಎಸ್, ಐದರ್ ವೇಸ್, ಎರಡು ಕಡೆಯಿಂದ ಅಲ್ವಾ? ಅಲ್ಲ. ಸೊ ಇವನು ಕ್ರಿಟಿಕಲ್ ಪೇರೆಂಟು, ಇವಳು ಕ್ರಿಟಿಕಲ್ ಪೇರೆಂಟ್ ಹೆಂಡತಿ, ಗಂಡ ಆಂಕ್ಷಿಯಸ್ ಚೈಲ್ಡ್. ಮಾತುಕತೆ ನಿಂತು. ಕರೆಕ್ಟ್. ಟ್ರಸ್ಟ್ ಬೆಳೆಯಲ್ಲ. ಆದರೆ ಯಾವುದೇ ಒಂದು ಸಂಬಂಧದಲ್ಲಿ ವಿಶ್ವಾಸ, ಒಂದು ನಂಬಿಕೆ, ಒಂದು ಟ್ರಸ್ಟ್, ಒಂದು ಸಹಾನುಭೂತಿ ಎಲ್ಲ ಗೌರವ ಎಲ್ಲ ಇತ್ತು, ಗೌರವ ಇರಬೇಕು ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಅ ಅಡಲ್ಟ್ ಅಂಡ್ ಅಡಲ್ಟ್. ಇವಾಗ ಗಂಡ ಲೇಟಾಗಿ ಬರ್ತಾನೆ, ಹೆಂಡತಿ ಹೇಳ್ತಾರೆ, ತುಂಬ ಟ್ರಾಫಿಕ್ ಇತ್ತಾ, ಮತ್ತೆ ಲೇಟಾಗಿ ಹೋಯ್ತಾ, ನಿಮ್ಮ ಬಾಸ್ ಕಾಡಿಸ್ತಾ ಇದ್ನಾ, ನನಗೆ ಅರ್ಥ ಆಗತ್ರಿ. ಆಲ್ ಆಫ್ ಎ ಸಡನ್ ಆ ಒಂದು ಹೆಂಡತಿ ಏನಿದ್ದಾಳೆ, ಶಿ ಬಿಕಮ್ಸ್ ಅಡಲ್ಟ್. ಅವಾಗ ಗಂಡ ಏನು ಹೇಳ್ತಾನೆ, ಹೂ ಕಣೆ, ನೋಡಿ ನನಗೂ ಆಸೆ ಬೇಗ ಬರಬೇಕು, ನಿಮ್ಮ ಜೊತೆ ಇರಬೇಕು ಅಂತ. ಏನಮ್ಮ ಈ ಥರ ಆಗ್ತಾ ಇದೆ, ಆಗದು, ಇದು ಸರೋಗತ್ತೆ, ಒಂದು ಸ್ವಲ್ಪ ದಿವಸ ತಡಿ, ಏನೋ ಒಂದು ಮಾಡ್ತಾ ಇದ್ದೀನಿ, ಏನೋ ಒಂದು ಮಾಡ್ಬಿಟ್ಟು ಹೊಸ ಕೆಲಸ ಹುಡುಕ್ತೀನೋ ಅಥವಾ ಏನೋ ಮಾಡ್ತೀನೋ, ನೋಡೋಣ ಏನಾದರೂ ಮಾಡೋಣ. ಅಯ್ಯೋ ಆಗತ್ರಿ, ಯಾಕೆ ಕೆಡಿಸ್ಕೊಳ್ತೀರಾ, ಬನ್ನಿ. ಎಷ್ಟು ಚೆನ್ನಾಗಿದೆ ಈ ಒಂದು ಡಿಸ್ಕಷನ್ ನಡೆಯುತ್ತೆ, ಈ ಒಂದು ಸಂಭಾಷಣೆ ನಡೆಯುತ್ತೆ ಅಂದರೆ ನಾವು ಶಿ ಈಸ್ ಅನ್ ಅಡಲ್ಟ್, ಹಿ ಈಸ್ ಅನ್ ಅಡಲ್ಟ್. ಆವಾಗ ನಾವು ಆ ಸಂಬಂಧಗಳನ್ನು ವಿಶ್ಲೇಷಣೆ ಮಾಡಿದ್ರೆ ದೇರ್ ಇಸ್ ನೋ ಜಡ್ಜ್ಮೆಂಟ್. ಬ್ಯೂಟಿಫುಲ್ ಇದು. ಒಂದು ಜಡ್ಜ್ಮೆಂಟ್ ಇಲ್ಲ, ಒಬ್ಬರಿಗೊಬ್ಬರು ಕಂಡ್ರೆ ರೆಸ್ಪೆಕ್ಟು. ಅಂಡ್ ಮಜಾ ಏನು ಅಂತಂತಂದರೆ ಮೇಡಮ್, ಮದುವೆ ಆದ ಹೊಸರಲ್ಲಿ ಆ ಒಂದು ರೊಮ್ಯಾನ್ಸ್ ಏನಿರುತ್ತೆ, ಆ ಪ್ರೇಮ ಏನಿರುತ್ತೆ,
ಇಟ್ ಈಸ್ ನಾಟ್ ಅ ಪೇರೆಂಟ್ ಚೈಲ್ಡ್, ಇಟ್ ಈಸ್ ಅಡಲ್ಟ್ ಟು ಅಡಲ್ಟ್. ಎಸ್, ಕರೆಕ್ಟ್ ಕರೆಕ್ಟ್. ಸೊ ಯಾವಾಗ ಅಡಲ್ಟ್ ಅದಕ್ಕೆ ಅವಾಗ ಯಾವ ಇಬ್ರಲ್ಲಿ ಯಾರೇನ್ ಹೇಳಿದ್ರು ಸೊಗಸಾಗ ಅನ್ಸುತ್ತೆ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಹೌದು, ಹೆಂಡತಿ ಸಿಟ್ ಮಾಡ್ಕೊಂಡ್ರು ಕೂಡ ರಮಿಸ್ತಾನೆ, ಒಲಿಸ್ತಾನೆ. ಸಿಟ್ ಮಾಡ್ಕೊಂಡ್ರೆ ಅಂತ ಗಂಡ ಹಾಡ್ ಬೇರೆ ಹೇಳ್ತಾನೆ. ಹೌದು ಅಲ್ವಾ? ಯಾಕೆ ಆತರ ಆಗತ್ತೆ? ಈ ಗಂಡ ಹೆಂಡತಿನ ಅಡಲ್ಟ್ ಆಗಿ ಟ್ರೀಟ್ ಮಾಡ್ತಾನೆ. ಇದು ಒಂದು ಹೆಂಡತಿ ಎಕ್ಸಾಂಪಲ್ ಕೊಟ್ಟೆ. ಬಟ್ ಈ ಅನ್ಫಾರ್ಚುನೇಟ್ಲಿ ನಮ್ಮ ಸೊಸೈಟಿಲಿ ಇವತ್ತಿಗೂ ಕೂಡ ಇಟ್ಸ್ ಎ ಮೇಲ್ ಡಾಮಿನೇಟೆಡ್ ಸೊಸೈಟಿ. ತುಂಬ ದುರದೃಷ್ಟ, ವಿಪರ್ಯಾಸ. ಪ್ರತಿಯೊಬ್ಬ ಗಂಡ ನಾವು ಯಾವ ರೀತಿ ಮಾತಾಡ್ತಾನೆ ಅಂತ ವಿಶ್ಲೇಷಣೆ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ. ಹಿ ಈಸ್ 90% ಕ್ರಿಟಿಕಲ್ ಪೇರೆಂಟ್. ಎಸ್, ಹೌದು. ಹೆಂಡತಿ ಮಾತಾಡೋದಕ್ಕೆ ಹೆದರ್ಕೊಳ್ತಾಳೆ. ನಾವು Tier 1 ಸಿಟಿ ಬೆಂಗಳೂರು ಅಥವಾ ಮೆಟ್ರೋದಲ್ಲಾದ್ರೆ ಸ್ವಲ್ಪ ಇಲ್ಲೇ ಹೀಗೆ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, Tier 2 Tier 3 ಸಿಟೀಸ್ ಅಲ್ಲಿ ಪಾಪ ಹೆಂಡತಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಲ್ಲ. ಆ ಒಂದು ದುಡ್ಡು ಸಂಪಾದನೆ ಮಾಡೋ ಪ್ರಾಬ್ಲಮ್ ಇದಿರುತ್ತೆ. ಅಲ್ಲ, ಅದು ಇದ್ರೂನು ಎಷ್ಟೋ ಕಡೆ ಎಲ್ಲ ಮಾಡಿ ಮನೆಗೆ ಬಂದ ತಕ್ಷಣ ಮಾಡ್ಲೇಬೇಕು, ಕಾಯ್ತಾ ಇರ್ತಾರೆ. ನನಗೆ ನೀರು ಕುಡಿಯೋಕ್ಕೂ ಇರೋದಿಲ್ಲ, ತಕ್ಷಣ ಕೆಲಸ ಶುರು ಮಾಡ್ಕೊಬೇಕು, ರಾತ್ರಿ ಅಡಿಗೆ ರೆಡಿ ಮಾಡಬೇಕು. ಮಾಡದೇ ಇದ್ರೆ ಗಂಡ ಕ್ರಿಟಿಕಲ್ ಪೇರೆಂಟ್ ಆಗ್ತಾನೆ. ಪ್ರಾಬ್ಲಮ್ ಇರೋದು ಗಂಡ ಕ್ರಿಟಿಕಲ್ ಪೇರೆಂಟ್ ಆಗಿರೋದಲ್ಲ, ಹೆಂಡತಿ ಗಂಡನ್ನ ಕ್ರಿಟಿಕಲ್ ಪೇರೆಂಟ್ ಆಗೋದಕ್ಕೆ ಬಿಟ್ಟಿದ್ದು. ವಿ ಡಿಮ್ಯಾಂಡ್ ಟು ಬಿ ಟ್ರೀಟೆಡ್ ಅಂತ ಹೇಳ್ತಾರೆ. ಯಾರು ನಮ್ಮನ್ನ ತುಂಬಾ ಕೆಟ್ಟದಾಗ ನಡ್ಕೊಳ್ತಾರೆ, ಪ್ರಾಬ್ಲಮ್ ಅವರಲ್ಲ, ನಾವು ಅವರನ್ನ ಬಿಟ್ಟಿದ್ದೀವಲ್ವಾ, ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ಅದು ಶುರುನಲ್ಲೇ ಅದನ್ನ ಸರಿ ಮಾಡ್ಕೋಬೇಕು. ಹಾಗಂತ ಹೇಳ್ಬಿಟ್ಟು ನಾವು ಕ್ರಿಟಿಕಲ್ ಪೇರೆಂಟ್ ಆಗೋ ಅವಶ್ಯಕತೆ ಇಲ್ಲ. ಅಡಲ್ಟ್ ಟು ಅಡಲ್ಟ್ ರಿಲೇಶನ್ಶಿಪ್ ಇದ್ದಾಗ ಯಾವಾಗ ನಾವು ಅಡಲ್ಟ್ ಟು ಅಡಲ್ಟ್ ಇರ್ತೇವೆ, ಇಟ್ ಈಸ್ ನಾಟ್ ಯು ವರ್ಸಸ್ ಮೀ, ಇಟ್ ಈಸ್ ಅಸ್ ವರ್ಸಸ್ ದ ಪ್ರಾಬ್ಲಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ, ಅಸ್ ವರ್ಸಸ್ ದ ಪ್ರಾಬ್ಲಮ್. ಯಾಕೆಂದ್ರೆ ಪ್ರಾಬ್ಲಮ್ಗೆ ಎಗೇನ್ಸ್ಟ್ ಆಗಿರ್ಬೇಕು, ನಾವೇ ಒಬ್ರಿಗೊಬ್ರು ಎಗೇನ್ಸ್ಟ್ ಆಗ್ಬಿಟ್ರೆ ಹೇಗೆ? ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಬದುಕಿದಾನೆ ಅಂದ್ರೆ ಅವನಿಗೆ ಪ್ರಾಬ್ಲಮ್ ಇರಲೇಬೇಕು. ಚಿಕ್ಕ ಮಕ್ಕಳು ಅಥವಾ ವಯಸ್ಕರು ಅಥವಾ ಟೀನೇಜರ್ಸು ಸೂಯಿಸೈಡ್ ಮಾಡೋದು ಯಾಕೆ ಅಂತ ನಾವೇನಾದರೂ ಪ್ರಶ್ನೆ ಮಾಡೋಕೆ ಹೊರಟ್ರೆ, ತನ್ನ ಒಂದು ವ್ಯಕ್ತಿತ್ವವನ್ನು ತಾನು ಆಂಕ್ಷಿಯಸ್ ಚೈಲ್ಡ್ ಅಂದ್ಕೊಂಡಿರ್ತಾನಲ್ಲ, ಅದರಿಂದ ಹೊರಗೆ ಬರೋದು ಬಹಳ ಮುಖ್ಯ. ಏನಾದರೂ ನಾವು ಮಾಡದೇ ಇದ್ದರೆ